ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮುಂದಿನ ಕ್ಲಾಸ್ ಹತ್ರ ಬರ್ತಾ ಇದೆ. ಏಪ್ರಿಲ್ 28ನೇ ತಾರೀಕು. ಹೆಣ್ಣು ಮಕ್ಕಳಿಗಂತೂ ತುಂಬಾ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಕ್ಲಾಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ತುಂಬ ಕಲಿಬೋದು. ಮನೆಯಲ್ಲಿ ಚಿಕ್ಕ ಒಂದು ಮಗಳು ಹುಟ್ಟಿದಾಗಿನಿಂದ ಅಪ್ಪ ಅಮ್ಮಂದರು ಮನೆಯವರೆಲ್ಲರೂ ಬುದ್ಧಿ ಹೇಳ್ತಾನೆ ಇರ್ತಾರೆ, ಹೆಣ್ಮಕ್ಳು ಅಂದರೆ ಹಾಗಿರಬೇಕು ಹೀಗಿರಬೇಕು ಅಂತ. ಆದರೆ ಒಂದು ಮನೆಗೆ ಲಕ್ಷ್ಮಿ ಬರಬೇಕು, ಶ್ರೀಮಂತಿಕೆ ಬರಬೇಕು ಅಂತ ಅಂದರೆ ಅಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಧನತಂತ್ರಗಳನ್ನ ಫಾಲೋ ಮಾಡ್ಬೋದು, ನಮ್ಮ ವೇದ ಉಪನಿಷತ್ತುಗಳಲ್ಲಿ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಕ್ಲಾಸ್ನಲ್ಲಿ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಕಂಪ್ಲೀಟ್ ಡೀಟೇಲ್ಸ್, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾರು ಶುರು ಮಾಡ್ಬೋದು, ಯಾವಾಗ ಶುರು ಮಾಡಬೇಕು, ಎಲ್ಲಿ ಮಾಡಬೇಕು, ಜೊತೆಗೆ ಅದರಿಂದ ಲಾಭ ಹೇಗೆ ಪಡ್ಕೊಳ್ಬೋದು, ಎಲ್ಲರೂ ಮಾಡ್ಬೋದಾದಂಥ ಒಂದು ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಮಾಹಿತಿ ಗುರುಜಿ ಮುಂದಿನ ಕ್ಲಾಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ಕೊಡ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಸ್ಪೆಷಲ್ ಬಿಸ್ನೆಸ್ 100 ಕೋಟಿ ವರ್ಕ್ಶಾಪಲ್ಲಿ ಮಾತ್ರ ಬಿಸ್ನೆಸ್ ಬಗ್ಗೆ ಮಾಡುವಂಥದ್ದು. ಆದರೆ ತುಂಬ ಜನ ನೆಕ್ಸ್ಟ್ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೂ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ. ಅದಕ್ಕೂ ಮುಂಚೆ ಏನಾದರೂ ಒಂದು ಬಿಸ್ನೆಸ್ ಬಗ್ಗೆ ನಾನು ಕಲ್ತ್ಕೊಳ್ಬೇಕು, ದಯವಿಟ್ಟು ನನಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಯಾವುದೋ ಒಂದು ಸರ್ಪ್ರೈಸ್ ಬಿಸ್ನೆಸ್ ಬಗ್ಗೆ ನೀವು ಮುಂದಿನ ಕ್ಲಾಸ್ಗೆ ಅಲ್ಲಿ ತಿಳ್ಕೊಳ್ಬೋದು. ಇನ್ನು ಹ್ಯಾಪಿನೆಸ್ ಫಂಡ್ ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಏನಿದು ಹ್ಯಾಪಿನೆಸ್ ಫಂಡ್, ಹೇಗೆ ಸೃಷ್ಟಿ ಮಾಡ್ಕೊಳ್ಬೇಕು, ಅದರಿಂದ ನಮಗೆ ಏನು ಎಂತಹ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ, ಯಾವ ರೀತಿ ಫಾರ್ಮುಲಾ ಬೇಸಿಸ್ ಮೇಲೆ ಅದನ್ನು ಕೂಡಿಟ್ಕೊಂಡು ಹೋಗಬೇಕು, ಸೊ ಎಲ್ಲದ್ರ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಏಪ್ರಿಲ್ 28ರ ಕ್ಲಾಸ್ನಲ್ಲಿ ತಿಳ್ಕೊಳ್ಬಹುದು. ಜೊತೆಗೆ ನಮ್ಮ ಗುರುಗಳು ಈ ಬಾರಿ ವಿಶೇಷವಾಗಿ ತ್ರೇತಾಯುಗದಲ್ಲಿ ಶ್ರೀರಾಮ ನಡೆದಾಡದಂಥ ಒಂದು ವಿಶೇಷವಾದಂಥ ಪವಾಡಯುಕ್ತ ಅದ್ಭುತ ಸ್ಥಳಕ್ಕೆ ಹೋಗಿ ಅಲ್ಲಿನಿಂದ ವಿಶ್ವ ಆಶೀರ್ವಾದವನ್ನು ಮುಂದಿನ ಕ್ಲಾಸ್ಗೆ ಬರೋರೆಲ್ಲರಿಗೂ ನೀಡ್ತಾ ಇದ್ದಾರೆ. ತುಂಬಾ ಒಂದು ದೈವಿಕ ಶಕ್ತಿಯಿಂದ, ಒಂದು ಸ್ಪಿರಿಚುಯಾಲಿಟಿಯಿಂದ, ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುವಂತಹ ಕ್ಲಾಸ್ ಆಗಿರುತ್ತೆ ಮುಂದಿನ ಏಪ್ರಿಲ್ 28ರ ಕ್ಲಾಸ್. ಸೊ ಯಾರ್ಯಾರು ಬರ್ತಾ ಇದ್ದೀರಾ ಅವರೆಲ್ಲರೂ ಕೂಡ 3 ಹಸಿ ಮೆಣಸಿನಕಾಯಿಯನ್ನು ಒಂದು ಕಪ್ಪು ಬಟ್ಟೆನಲ್ಲಿ ಸುತ್ತಿ ತಗೊಂಡು ಬರಬೇಕಾಗತ್ತೆ. 3 ಹಸಿ ಮೆಣಸಿನಕಾಯಿ ಒಂದು ಬ್ಲ್ಯಾಕ್ ಕ್ಲಾತ್ನಲ್ಲಿ ಸುತ್ತಕೊಂಡು ತಗೊಂಡು ಬನ್ನಿ. ಒಂದು ಸ್ಪೆಷಲ್ ಆಕ್ಟಿವಿಟಿ ಗುರೂಜಿ ಅದರಿಂದ ಮುಂದಿನ ಕ್ಲಾಸ್ನಲ್ಲಿ ಬರೋರೆಲ್ಲರಿಗೂ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಒಂದು ಅರ್ಥ ಕೂಡ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮುಂದಿನ ಕ್ಲಾಸ್ಗೆ ಬರೋರಿಗೆ. ಸೊ ತಗೊಂಡು ಬನ್ನಿ ಅದನ್ನು. ಇನ್ನು ಆ್ಯಸ್ ಯೂಶುವಲ್ ಮನಿ ಮೆಡಿಟೇಷನ್ ಇರುತ್ತೆ, ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನೀಡುವಂಥ ವಾಟರ್ ಅಫರ್ಮೇಷನ್ ಇರುತ್ತೆ, ಮನಿಯನ್ನು ಹೆಚ್ಚು ಹೆಚ್ಚು ಅಟ್ರಾಕ್ಟ್ ಮಾಡುವಂಥ ಬಿಹೇವಿಯರ್ಸ್ ಏನೆಲ್ಲ ಇರಬೇಕು, ಹೇಗೆ ನಾವು ಮನಿ ಮ್ಯಾಗ್ನೆಟ್ ಆಗ್ಬೋದು, ಸೊ ಅದನ್ನು ತಿಳಿಸ್ಕೊಡ್ತಾರೆ. ಸಾಲದ ಬಾಧೆಯಿಂದ ಅತಿ ಶೀಘ್ರದಲ್ಲಿ ಈಚೆ ಯಾರು ಬರಬೇಕು ಅಂದ್ಕೊಂಡಿದ್ದೀರಾ, ಒಂದಷ್ಟು ಟಿಪ್ಸ್ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಒಂದು ದಿನದಲ್ಲಿ ನೀವು ಕಲಿಬೋದು ಅಂತ ಅಂದರೆ ದ್ಯಾಟ್ ಡೇ ವಿಲ್ ಬಿ ದಿ ವೆರಿ ಸ್ಪೆಷಲ್ ಡೇ. ಇನ್ಫ್ಯಾಕ್ಟ್ ಹೊಸ ಒಂದು ಜೀವನಕ್ಕೆ ಕಾಲಿಡುವಂಥ, ಮರುಜನ್ಮ ನೀಡುವಂಥ ವಿಶೇಷವಾದಂಥ ದಿನ ಆಗಿರುತ್ತೆ ನಿಮ್ಮ ಒಂದು ದಿನ. ಸೊ ಹಾಗಾಗಿ ಆ ದಿನಕ್ಕೆ ನೀವೆಲ್ಲ ಸಾಕ್ಷಿ ಆಗಬೇಕು ಅನ್ನೋದಾದರೆ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಏಪ್ರಿಲ್ 28ರ ಕ್ಲಾಸ್ಗೆ ಬನ್ನಿ. ಹಾಗಾದರೆ ತಡ ಮಾಡದೆ ಆರಂಭ ಮಾಡೋಣ ಇವತ್ತಿನ ಸಂಚಿಕೆ. ಮೊದಲಿಗೆ ನಮ್ಮೆಲ್ಲರ ಆತ್ಮೀಯ ಗುರುಗಳನ್ನ ವೆಲ್ಕಮ್ ಮಾಡೋಣ. ಬನ್ನಿ, ನಮ್ಮ ಪ್ರೀತಿಯ ಮನಿ ಕೋಚ್ ಹಾಗೂ ದುಡ್ಡಿನ ದ್ರೋಣಾಚಾರ್ಯರು ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಅಂದರೆ ನಮ್ಮ ವಿಡಿಯೋಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಇವಾಗ ಹೇಗಾಗಿದೆ ಅಂತ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ಜನ. ನಿಧಾನವಾಗಿ ಒಂದೊಂದೇ ಕಷ್ಟದ ಗಂಟು ಅಂತಾರಲ್ಲ, ಕಳೀತಾ ಹೋಗಿ ದೇ ಆರ್ ಕಮಿಂಗ್ ಬ್ಯಾಕ್ ಟು ದ್ಯಾಟ್ ನಾರ್ಮಲ್ ಲೈಫ್. ಬಟ್ ತುಂಬ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ ಮುಂಚಿನಷ್ಟು ಕಷ್ಟ ಇಲ್ಲ, ಕಷ್ಟಗಳು ಕಡಿಮೆ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಆದರೂ ಕೂಡ ನಮಗೆ ನಮ್ಮ ಕಷ್ಟಗಳು ಹರಿಯೋ ಅಷ್ಟು ಬರ್ತಾ ಇಲ್ಲ. ಅಫರ್ಮೇಷನ್ಸ್ ಎಲ್ಲ ಕಂಪ್ಲೀಟ್ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಕ್ಲಾಸಸ್ನಲ್ಲೂ ಇತ್ತೀಚೆಗೆ ನೀವು ಹಿಮಾಲಯಕ್ಕೆ ಹೋಗಿ ಬಂದ್ರಿ, ಇನ್ನು ಬ್ರಹ್ಮಪುತ್ರ ನದಿನಲ್ಲಿ ಮಿಂದು ಅಲ್ಲಿನ ಒಂದು ಆಶೀರ್ವಾದವನ್ನು ತಗೊಂಡು ಬಂದಿದ್ರಿ, ವಿಶ್ವ ಜಲವನ್ನು ತಂದಿದ್ರಿ. ಒಂದಷ್ಟು ದೈವಿಕತೆ, ಒಂದಷ್ಟು ಸ್ಪಿರಿಚುಯಾಲಿಟಿ, ಪಾಸಿಟಿವಿಟಿ ಎಲ್ಲ ಒಂದೊಂದು ಕ್ಲಾಸ್ಗೂ ಹೆಚ್ಚಾಗಿ ಬರ್ತಾ ಇದೆ. ಇನ್ನು ಶ್ರೀರಾಮ ಓಡಾಡಿದಂಥ ಒಂದು ವಿಶೇಷವಾದ ಸ್ಥಳಕ್ಕೆ ಕೂಡ ಇನ್ನೇನು ಸದ್ಯದಲ್ಲೇ ಪ್ರಯಾಣ ಮಾಡ್ತಾ ಇದ್ದೀರಿ. ಸೊ ಹೀಗೆಲ್ಲ ಇರುವಾಗ ಗುರುಗಳೇ, ಈ ಜನಗಳ ಪ್ರಶ್ನೆ ಕೇಳ್ತಾ ಇದ್ರೆ, ಅಂದರೆ ಇನ್ನೂ ಕಷ್ಟ ಹರಿದಿಲ್ಲ, ಇನ್ನೂ ಕಷ್ಟ ಇದೆ, ನಮಗೆ ಮಾಡ್ತಾ ಇದ್ದೀವಿ ಅಫರ್ಮೇಷನ್ಸ್ ಅಂತ ಹೇಳ್ತಿರುವಾಗ ವೇದ ಪುರಾಣಗಳು ಎಲ್ಲದನ್ನೂ ಓದೋದಕ್ಕೆ ಶುರು ಮಾಡಿದ್ದಾರೆ, ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ತಂತ್ರಗಳನ್ನ ಹೇಳ್ಕೊಡ್ತಾ ಇದ್ದೀರಾ. ಹೀಗಿರುವಾಗ ಅಫರ್ಮೇಷನ್ಸ್ ಜೊತೆಗೆ ಎಲ್ಲ ಜನರು ಸಾಮಾನ್ಯವಾಗಿ ಒಂದು ಮಂತ್ರ ಹೇಳೋದು ಅಥವಾ ಯಾವುದೋ ಒಂದು ಪುರಾಣದಲ್ಲಿ ಹೇಳಿರುವಂತಹ ತಂತ್ರ ಮಾಡುವಂಥದ್ದು ನಮಗೆ ಬರುವಂಥ ಶ್ರೀಮಂತಿಕೆಯನ್ನು ಬೇಗ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸೊ ಇದೆಲ್ಲ ಮಂತ್ರಗಳಾಗಿರ್ಬೋದು, ಇವೆಲ್ಲ ನಿಜವಾಗ್ಲೂ ನಮ್ಮ ಪುರಾಣಗಳಲ್ಲಿ ಹೇಳಿರುವಂಥದ್ದು ಕೆಲಸ ಮಾಡುತ್ತಾ ಗುರುಗಳೇ?
ಅಬ್ಸಲ್ಯೂಟ್ಲಿ. ಐ ಮೀನ್ ನಾವೆಲ್ಲ ಏನು ಮಂತ್ರ ಅಂತ ಹೇಳ್ತೀವಲ್ಲ ಲಕ್ಷ್ಮಿ, ಅವೆಲ್ಲ ಬರೀ ಏನೋ ಬಾಯಲ್ಲಿ ಹೇಳೋವಂಥ ಏನೋ ಒಂದು ವಾಕ್ಯ ಅಲ್ಲ ಅದು. ಅದಕ್ಕೆಲ್ಲ ತುಂಬ ಶಕ್ತಿ ಇದೆ. ಎನಿವೆ, ನೀವು ಕೇಳಿರೋ ಪ್ರಶ್ನೆಗೂ ನಾನೇನೋ ಹೇಳಲಿಕ್ಕೆ ಒಂದು ಚೂರಿದೆ. ತುಂಬ ಜನ ನಾವೆಲ್ಲ ತಪ್ಪು ಮಾಡಿದಾಗ ಊರ ಕಡೆ ಆಗಲಿ ಜನಗಳು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ, ಖರ್ಚಿಗೇನಾದರೂ ಬೇಕೇನೋ? ಕರೆಕ್ಟಾ ಲಕ್ಷ್ಮಿ? ಕೇಳಿಸ್ಕೊಂಡಿದ್ದೀರಾ ಇದು? ಇನ್ನಿವತ್ತಿಗೆ ಯಾರೋ ಖರ್ಚಿಗೆ ಏನೋ ಕೊಟ್ಟೇ ಇಲ್ಲಮ್ಮ, ಬಟ್ ಸುಮ್ಮನೆ ಮಾತಿಗೆ ಹೇಳ್ತಾನೆ ಇರ್ತಾರೆ, ಖರ್ಚಿಗೆ ಬೇಕಾ ಅಂತ. ಸೊ ನೋಡಿ, ನಾವು ಖರ್ಚು ಅನ್ನೋದೇ ನೆಗೆಟಿವ್ ವರ್ಡ್. ನೋಡಿ, ಆ ನೆಗೆಟಿವ್ ವರ್ಡ್ ಎಷ್ಟು ಪ್ರಬಲತೆ ತಗೊಂಡಿದೆ ಅಂತಂದ್ರೆ, ವಿ ಯೂಸ್ ಇಟ್ ಜಸ್ಟ್ ಲೈಕ್ ದ್ಯಾಟ್. ಯಾರಾದ್ರೂ ಸೇವಿಂಗ್ ಏನಾದ್ರು ಬೇಕಾ ಅಂತ ಕೇಳ್ಬೇಕಷ್ಟೇ. ಇನ್ಮೇಲೆ ಏನಾದ್ರು ಅಭಿವೃದ್ಧಿಗೆ ಏನಾದ್ರು ಬೇಕಾ ಅಂತ ಕೇಳ್ಬೇಕು. ನಾವು ಕೊಡ್ತಾ ಇದೀವಿ, ಖರ್ಚು ಮಾಡು ಅನ್ನೋ ತರ. ಸೊ ಇನ್ನೊಂದು ಹೇಳ್ತಾರೆ ನೋಡಿ, ಹೇಳೋದೆಲ್ಲ ತೋರಿಸ್ಕೊಳ್ಳೋವಂಥದ್ದು. ಯಾರಾದ್ರೂ ಸೈಟ್ ತಗೊಂಡ್ರೆ ಅಥವಾ ಮನೆ ತೆಗೆದುಕೊಂಡ್ರೆ ಅದ್ರ ಫೋಟೋ ಹಾಕಲ್ಲ, ಬಟ್ ಕಾರ್ ತೆಗೆದುಕೊಂಡ್ರೆ ಫೋಟೋ ಹಾಕ್ತಾರೆ ನೋಡಿ. ಇಲ್ಲ ಎಲ್ಲಾದ್ರೂ ವೆಕೇಶನ್ಗೆ ಹೋದ್ರೆ ಫೋಟೋ ಹಾಕ್ತಾರೆ ನೋಡಿ. ಆ್ಯಕ್ಚುಲಿ ವೆಕೇಶನ್ ಆಗ್ಬೋದು, ಕಾರ್ ಆಗ್ಬೋದು, ಇಂಥವೆಲ್ಲ ಖರ್ಚು ಒಂದು ಪಟ್ಟಿಯಲ್ಲಿ ಬರುತ್ತೆ. ಬಟ್ ಅಸೆಟ್ಸ್ ಅಂತ ಬಂದಾಗ ದೇ ಡೋಂಟ್ ಶೇರ್ ಇಟ್. ಸೊ ಹಾಗಾಗಿ ಯಾರೋ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ, ನಾನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಇಲ್ಲ ಹೊಸ ಕಾಲೇಜ್ ಸೇರ್ಕೊಂಡಿದ್ದೀನಿ, ಓದ್ತಿದ್ದೀನಿ ಅಂತ ಯಾರೂ ಶೇರ್ ಮಾಡಲ್ಲ. ಸೊ ಹಾಗಾಗಿ ನೆಗೆಟಿವಿಟಿ ವಿ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್, ಬಟ್ ವೆನ್ ದೆರ್ ಈಸ್ ಲಾಟ್ ಆಫ್ ಪಾಸಿಟಿವಿಟಿ ವಿ ಡೋಂಟ್ ಶೇರ್. ಸೊ ಇದು ಎರಡನೇದು, ಎರಡು ಶೇರ್ ಮಾಡಲಿಕ್ಕಿತ್ತು. ಮೂರನೇದು ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ, ಸೊ ಅದಕ್ಕೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕು. ನೋಡಿ, ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ, ನಾನು ಈ ಪಂಗಡಕ್ಕೆ ಸೇರಿದವನು, ನನ್ನ ಭಾಷೆ ಇದು, ನನ್ನ ಜಾತಿ ಇದು ಅಂತ ಎಲ್ಲರೂ ಕಿತ್ತಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಬ್ಯೂಟಿಫುಲ್ ಒಂದು ಸಿನಾರಿಯೋ ನಿಮಗೆ. ಈಗ ಕಾವೇರಿ ನದಿ ಅಂದ್ಕೊಳ್ಳಿ, ಈ ನದಿ ಕನ್ನಡದ್ದು ಅಂತ ಹೇಳಿ, ಓಕೆ. ಇನ್ನೊಂದು ಗಂಗಾ ನದಿ ಅನ್ಕೊಳ್ಳಿ, ಅದು ಇನ್ನೊಂದು ಜಾತಿದು ಅನ್ಕೊಳ್ಳೋಣ. ಈಗ ಬ್ರಹ್ಮಪುತ್ರ ಅಂತ ಹೇಳಿದ್ರಿ, ಬ್ರಹ್ಮಪುತ್ರ ಒಂದು ಜಾತಿದು ಅನ್ಕೊಳ್ಳೋಣ. ಈಗ ಕೃಷ್ಣಾ ನದಿ ಇದೆ, ಅದು ಒಂದು ಜಾತಿದು ಅನ್ಕೊಳ್ಳೋಣ. ಎಲ್ಲರೂ ಕಿತ್ತಾಡ್ತಿರ್ತಾರೆ, ನಂದು ಕೃಷ್ಣಾ ನದಿ, ನಿಂದು ಯಮುನಾ ನದಿ, ನಂದು ಗಂಗಾ ನದಿ, ನಂದು ಕಾವೇರಿ ಅಂತೇಳಿ. ಬಟ್ ಯಾರು ಏನೇನು ನಂಬಲಿ, ಕಡೆಗೆ ಇವೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಸಮುದ್ರಕ್ಕೆ. ಸಮುದ್ರಕ್ಕೆ ಹೋದಾಗ ನಂದು ನಿಂದು ಅಂತ ಏನು ನೋಡ್ಲಿಕ್ಕೆ ಇಲ್ಲ, ಅಲ್ಲಿ ಎಲ್ಲ ಬೆರ್ತೋಗುತ್ತೆ. ಸೊ ಹಾಗಾಗಿ ನೀವು ಎಲ್ಲೇ ಇರಿ, ಏನೇನು ನಂಬಿ ಕಡೆಗೆ ಹೋಗುವಂಥದ್ದು ಮಾತ್ರ ಒಂದೇ ಜಾಗಕ್ಕೆ ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಅದು ಅಂತ ಹೇಳ್ಕೊಳ್ಳದೆ ಬದುಕುವವನು ಅವನು ನಿಜವಾದ ವಿಶ್ವಕ್ಕೆ ಕನೆಕ್ಟ್ ಆಗಿರೋವಂಥವನು. ಅದಕ್ಕೆ ನನಗೆ ಧರ್ಮ ಇಲ್ಲ, ನನಗೆ ಭಾಷೆ ಇಲ್ಲ, ನನಗೆ ಇದು ನಾನು ಅದು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲ. ಬಿಕಾಸ್ ಗಾಡ್ ಆರ್ ಯೂನಿವರ್ಸ್, ವಿಶ್ವ ಅನ್ನುವಂಥದ್ದಕ್ಕೆ ಸ್ಮೆಲ್ ಇಲ್ಲ, ಅವನಿಗೆ ಒಂದು ರೂಪ ಇಲ್ಲ, ಅವನಿಗೆ ಇದು ಅಂತ ಅಸ್ತಿತ್ವನೇ ಇಲ್ಲ. ಬಿಕಾಸ್ ಅವನು ಎಲ್ಲ. ಸೊ ದಿಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಎನಿವೆ, ದುಡ್ಡಿನ ವಿಚಾರಕ್ಕೆ ಬಂದರೆ, ಇನ್ನು ಕೆಲವರಿಗೆ ಅವ್ರು ಅಂದ್ಕೊಂಡಷ್ಟು ಬರ್ತಿರಲ್ಲ ಲಕ್ಷ್ಮಿ. ನಾನೇನೇನೋ ಅಂದ್ಕೊಳ್ತಿರ್ತೀನಿ, ಅದಿನ್ನೂ ನನಗೆ ಬರ್ತಿರಲ್ಲ. ಯಾಕೆ ಬರ್ತಿರಲ್ಲ ಗೊತ್ತಾ? ನಾನು ಅಂದ್ಕೊಂಡಿರೋದೇನೋ ಸತ್ಯನೇ, ಬಟ್ ಅದಕ್ಕೆ ಸಂಕಲ್ಪ ಅನ್ನೋದಿರೋದಿಲ್ಲ. ಯಾರಿಗೆ ಸಂಕಲ್ಪ ಇರುತ್ತೋ ಅವ್ರಿಗೆ ಊಹಿಸೋದಕ್ಕಾಗದೇ ಇರೋಷ್ಟು ಬರುತ್ತೆ ಲಕ್ಷ್ಮಿ. ಸಂಕಲ್ಪ ಅಂತಂದರೆ ಏನು? ಐ ಗಿವ್ ಅನ್ ಎಕ್ಸಾಂಪಲ್. ಈಗ ನೀವು ಪಾಂಡವಪುರದ ಹತ್ರ ಇರೋ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹೋಗಿಲ್ವಾ? ತುಂಬ ಜನ ಹೋಗ್ತಾರೆ ಅಲ್ಲಿಗೆ. ಯಾರು ಮನೆ ಕಟ್ಟಬೇಕು ಅಂತ ಇರ್ತಾರೋ, ಜಮೀನು ತೆಗಿಬೇಕು ಅಂತ ಇರ್ತಾರೋ, ಅವರೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾರೆ. ನಾನು ಜಸ್ಟ್ ಲಾಸ್ಟ್ ವೀಕ್ ಹೋಗಿದ್ದೆ ಲಕ್ಷ್ಮಿ. ಮೈಸೂರಲ್ಲಿ ಒಂದು ಸ್ವಲ್ಪ ಕೆಲಸ ಆಯಿತು, ಹಾಗೆ KR ನಗರ ಆಚೆ ಹೋಗಿ ಪಾಂಡವಪುರಕ್ಕೆ ಹೋಗಿ ಅಲ್ಲಿ ಹೋದ್ನಮ್ಮ ದೇವಸ್ಥಾನಕ್ಕೆ. ಅದು ಎಲ್ಲರೂ ಏನೋ ಇಟ್ಟಿಗೆಯಲ್ಲಿ ಮನೆ ಕಟ್ಟಿದ್ದಾರೆ, ಕಲ್ಲು ಇಟ್ಕೊಂಡು ಮನೆ ಕಟ್ಟಿದ್ದಾರೆ, ಅವರು ಪೂಜೆ ಮಾಡಿಸ್ತಿದ್ದಾರೆ, ಇಟ್ಟಿಗೆ ತಗೊಬಂದು ಪೂಜೆ, ಮಣ್ಣು ತಗೊಬಂದು ಪೂಜೆ ಮಾಡಿಸ್ತಿದ್ದಾರೆ. ಅವರೆಲ್ಲ ಮನೆ ಕಟ್ತಾರೆ, 100% ಕಟ್ಟೆ ಕಟ್ತಾರೆ. ಎಷ್ಟು ಒಳ್ಳೆ ಸಂಸ್ಕಾರ ರೀ ನಮ್ಮದು ಸಂಸ್ಕೃತಿ. ಯಾಕೆ ಗೊತ್ತಾ ಅದು ಮಾಡಿರೋದು? ನಿಮ್ಮ ಬ್ರೈನ್ ಒಳಗಡೆ ನೀವು ಇಲ್ಲಿ ಇಟ್ಟಿಗೆಯಲ್ಲಿ ಕಟ್ತಿದ್ದೀರಾ, ಇಲ್ಲೇನೋ ಕಲ್ಲಲ್ಲಿ ಕಟ್ತಿದ್ದೀರಾ. ನೀವು ಎಲ್ಲಿ ಕಟ್ತಿದ್ದೀರಾ ಗೊತ್ತಾ? ಅಲ್ಲಿ ಪಾಂಡವಪುರದಲ್ಲೋ ದೇವಸ್ಥಾನದಿದ್ದರೂ ಅಲ್ಲ ಕಟ್ತಿರೋದು. ನೀವು ವಿಶ್ವದಲ್ಲಿ ಕಟ್ತಿರೋದು. ನಿಮ್ಮ ಮನಸ್ಸಿನ ಒಳಗಡೆ ಮನೆ ಕಟ್ಟಾಯಿತು. ಯಾರು ಫಸ್ಟು ಅವರು ಕನಸಲ್ಲಿ ಮನೆ ಕಟ್ಬಿಡ್ತಾರೋ ಅವ್ರ ಹೊರಗಡೆ ಮನೆ ಕಟ್ಟೋದು ತುಂಬ ಸುಲಭ ಆಗ್ಬಿಡುತ್ತೆ. ಅದನ್ನು ಸಂಕಲ್ಪ ಅಂತೀವಿ. ಅದಕ್ಕೆ ನಾವು ಎಷ್ಟೋ ಸಲ ಆ ದೇವರಿಗೆ ಮೊಕ್ಕೊಂಡೇ ಆಗೋಯ್ತು,
ಈ ದೇವಸ್ಥಾನಕ್ಕೆ ಹೋದೆ ನನಗಾಗೋಯ್ತು ಅಂತ ಹೇಳ್ತಾರಲ್ವಾ, ಈಗ ಆಗಿರೋದು ಆ ಒಂದು ಸ್ಥಳದಿಂದಲೋ ಅಲ್ಲಿರೋ ವ್ಯಕ್ತಿಯಿಂದಲೋ ಅಲ್ಲ, ಆಗಿರೋದು ನೀವು ಅಂದ್ಕೊಂಡಿರೋದಕ್ಕೆ. ಅದು ಹೆಂಗೆ ಅಂದ್ಕೊಂಡ್ರೆ ಸಂಕಲ್ಪ ಆಗೇ ಆಗುತ್ತಪ್ಪ, ಇಲ್ಲಿ ಹೋದರೆ 100% ಆಗುತ್ತಂತೆ ನೀವು ಅಂದ್ಕೊಂಡ್ರಲ್ವಾ, ಅದಕ್ಕೆ ಆಗಿರೋವಂಥದ್ದು. ಸೊ ಹಾಗಾಗಿ ನಾವು ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಾಗ ಬರೀ ಅಂದ್ಕೊಳ್ಳಲ್ಲ, ಸಂಕಲ್ಪ ತೊಡಬೇಕು. ಶತಾಯಿ ನಾನು ಹಾಗೆ ಆಗ್ತೀನಪ್ಪ, ಮಾಡೇ ಮಾಡ್ತೀನಪ್ಪ, ಇವತ್ತಲ್ದಿರ ನಾಳೆ ಮಾಡದೆ ಮಾತ್ರ ಹೋಗಲ್ಲ. ಐ ವಿಲ್ ಡೂ ಇಟ್, ಆ್ಯಂಡ್ ದ್ಯಾಟ್ ಈಸ್ ಸಂಕಲ್ಪ. ಸೊ ಸಂಕಲ್ಪ ಇಲ್ಲದೆ ಇರೋವನಿಗೆ ಬರಲ್ಲ, ಬಟ್ ಸಂಕಲ್ಪ ಇರೋವನಿಗೆ ಯಾರು ತಡೆಯೋಕೆ ಆಗಲ್ಲ ಅವನಿಗೆ ಬರೋದನ್ನು. ಹಾಗಾಗಿ ನೀವು ದೊಡ್ಡ ದೊಡ್ಡ ಶ್ರೀಮಂತರು ನೋಡಿ, ಅವರು ಕೂತಿರ್ತಾರೆ, ಹೆಚ್ಚೇನು ಕೆಲಸ ಮಾಡಲ್ಲ, ಬಟ್ ಅವರು ದುಡ್ಡು ಬರ್ತಾ ಇರ್ತದೆ. ಸೊ ಮನಿ ಫ್ಲೋಸ್ ಟು ದೆಮ್, ಇಟ್ ಫ್ಲೋಸ್ ಟು ದೆಮ್ ಲೈಕ್ ಅನ್ avalanche, ಲೈಕ್ ಅ ರಿವರ್. ಬಟ್ ಫಾರ್ ಅ ಪೂರ್ ಮ್ಯಾನ್ ಇಟ್ ಡಸಂಟ್ ಫ್ಲೋ, ಅವ್ನಿಗೆ ಬರೋದೇ ನೆಟ್ಟಿಗೆ ಬರಲ್ಲ, ಇನ್ನು ಫ್ಲೋ ಇರಲಿ. ಸೊ ಯಾವಾಗ ನೀವು ಸಂಕಲ್ಪ ತೊಡ್ತೀರೋ ನೀವೇನಾಗ್ತೀರ ಗೊತ್ತಾ? ಸಂಕಲ್ಪ ತೊಟ್ಟಾಗ, ಈಗ ಹಾವಿದೆಯಪ್ಪ, ನಾಗರಾವ್ ಅಂದ್ಕೊಳ್ಳಿ, ಅದು ಪೊರೆ ಬಿಡುತ್ತಲ್ಲ ಲಕ್ಷ್ಮಿ? ನೀವು ಪೊರೆ ಬಿಟ್ಟಿದ್ದೀರಾ? ಸಂಕಲ್ಪ ತೊಟ್ಟಾಗ ನೀವು ಪೊರೆ ಬಿಡ್ತೀರಾ. ಆ ಪೊರೆ ಅನ್ನೋದು ಯಾವುದು? ನಿಮ್ಮ ಹಳೇತನ ಎಲ್ಲ ಬಿಟ್ಬಿಡ್ತೀರಾ. ನೀವು ಹಳೇತನ ಇಟ್ಕೊಂಡೇ ಸಂಕಲ್ಪ ಮಾಡ್ಕೊಳಕ್ ಆಗಲ್ಲ. ಸೊ ನೀವು ಕೆಲವ್ರು ಅನ್ಕೊಂಡಿರ್ತೀರ, ನಾ ಶ್ರೀಮಂತರಾಗಬೇಕು ಅನ್ಕೊಳ್ತೀರಾ, ಪೊರೆ ಬಿಡ್ರಯ್ಯ, ಪೊರೆನ ಯಾಕೆ ಇಟ್ಕೊಂಡಿದ್ದೀರಾ? ಈಗ ನೋಡಿ, ಯುಗಾದಿ ಬರ್ತಿದೆ, ಎಲ್ಲ ಮರಗಳು ಗಿಡಗಳು ಅದ್ರ ಎಲ್ಲ ಹಳೆ ಎಲೆಗಳನ್ನೆಲ್ಲ ಕೆಳಗಡೆ ಬೀಳಿಸಿ ಹೊಸ ಚಿಗುರು ಬರುತ್ತಲ್ವಾ, ಅದನ್ನಲ್ವ ನಾವು ಹೊಸ ವರ್ಷ ಅಂತ ಹೇಳುವಂಥದ್ದು. ನೀವು ಹೊಸ ವರ್ಷಕ್ಕೆ ಹೋಗಿದ್ದೀರಾ, ನೀವು ಹೊಸ ಮನುಷ್ಯರಾಗಿದ್ದೀರಾ, ಸಂಕಲ್ಪ ತೊಟ್ಟಿದ್ದೀರಾ, ಆಗ ಮಾತ್ರ ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಳೆಯ ಥರನೇ ಇರ್ತೀವಿ, ಹಾಗೇ ಇರ್ತೀವಿ, ಬಟ್ ಹೊಸದೆಲ್ಲ ಸಿಗಬೇಕು. ಇದೇ ಗೊತ್ತಾ ಲಕ್ಷ್ಮಿ, ನನಗೆ ಆರೆಂಜಸ್ ಬೇಕು ಅಂದ್ಕೊಳ್ತೀನಿ, ಆ್ಯಪಲ್ಸ್ ಬೆಳಿಬೇಕು ಅಂತ ಅಂದ್ಕೊಳ್ತೀನಿ, ನಾನೀಗ ಜೋಳ ಬೆಳಿಬೇಕು ಅಂದ್ಕೊಳ್ತೀನಿ, ಭತ್ತ ಬೆಳಿಬೇಕು ಅಂದ್ಕೊಳ್ತೀನಿ, ಬಟ್ ಬೀಜನೇ ಹಾಕಲ್ಲ. ಬರುತ್ತಾ? ನೀವು ಹೇಳಿ. ಸಂಕಲ್ಪ ಅಂತಂದರೆ ನಾನು ಹಾಕಿರ್ತೇನೆ, ಯಾವ ಬೀಜವನ್ನು ಹಾಕಿದ್ರೆ ನೇಚರ್ಗೆ ಗೊತ್ತಿರೋದು, ಒಂದು ಹಾಕಿದ್ರೆ ಇಷ್ಟು ಅಬಂಡೆನ್ಸಲ್ಲಿ ಅನಂತವಾಗಿ ಕೊಡೋದಕ್ಕೆ, ಒಂದು ಹಾಕಿ ಒಂದೇ ಕೊಡೋದಕ್ಕೆ ನೇಚರ್ಗೆ ಗೊತ್ತಿಲ್ಲ. ಅದು ಕೆಟ್ಟದ್ದು ಹಾಕಿದ್ರೆ ಕೆಟ್ಟದ್ದು ಅಬಂಡೆನ್ಸಾಗಿ ಕೊಡುತ್ತೆ, ಒಳ್ಳೇದು ಹಾಕಿದ್ರೆ ಒಳ್ಳೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಅದು ರೀ ಯೂನಿವರ್ಸ್, ಅದು ದೇವರು ರೀ. ನೀವು ಹಾಕೇ ಇಲ್ವಲ್ಲ ರೀ, ಬೀಜನೇ ಹಾಕಿಲ್ವಲ್ಲ ರೀ. ನನಗೆ ಇಷ್ಟು ಲಕ್ಷ ತಿಂಗಳಿಗೆ ಬೇಕಪ್ಪ, ನನಗೆ ಒಂದು ಆಪರ್ಚುನಿಟಿ ಕೊಡಪ್ಪ, ನನಗೆ ಅವಕಾಶ ಕೊಡಪ್ಪ, ನಾನು ಈ ಮನೆ ಕಟ್ಟಬೇಕಪ್ಪ. ಆ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋರು ಮನೆ ಕಟ್ಟಾಯಿತು ಅಂತ ಫೀಲಿಂಗಲ್ಲಿ ಕಟ್ತಿದ್ರು ಎಲ್ಲರೂ. ನಾನು ಒಂದು ಕಟ್ಬಿಟ್ಟು ಬಂದಮ್ಮ ಲಕ್ಷ್ಮಿ, ಓಕೆ ನನಗೂ ಬರಲಿ, ನಾನು ಆಸ್ತಿ ಮಾಡಬೇಕು ಅಂತೇಳಿ. ಸೊ ದಟ್ ಈಸ್ ಅ ಸಂಕಲ್ಪ ಮ್ಯಾನ್, ಆ್ಯಂಡ್ ದಟ್ ಈಸ್ ವೆನ್ ಮನಿ ಕಮ್ಸ್ ಟು ಆಲ್ ಆಫ್ ಅಸ್. ಸೊ ನಾವು ಅಂದ್ಕೋಬೇಕು, ಅಂದ್ಕೊಂಡಿರೋದು ಸಂಕಲ್ಪವಾಗಿರಬೇಕು. ಈಗ ನವಿಲ್ ನೋಡಿ ಲಕ್ಷ್ಮಿ, ಅದು ಒಂದು ಪೀರಿಯಡ್ ಇದೆ, ಒಂದು ಟೈಮ್ ಇದೆ. ಆ ಟೈಮ್ ಬಂದಾಗ ಅದರಲ್ಲಿರೋ ಒಂದು ರೆಕ್ಕೆಗಳನ್ನ ಅದೇ ಎಲ್ಲ ತೆಗೆದುಬಿಡುತ್ತಂತೆ. ಅದು ತೆಗೆದೇ ಹೋದ್ರೆ ಹಚ್ಚತ್ತೋಗುತ್ತೆ. ಅದೇ ರೀತಿ ಹದ್ದು ಅಷ್ಟೆ, ಅದು ಒಂದು ಕಾಲ ಇದೆ. ಆ ಟೈಮ್ ಬಂದಾಗ ಯಾವುದೋ ಒಂದು ಬೆಟ್ಟದ ಮೇಲಕ್ಕೆ ಹೋಗಿ ಕುಳಿತುಕೊಂಡು ಅದರ ಕೊಕ್ಕನ್ನೆಲ್ಲ ಅದೇ ಮುರ್ಕೊಂಡು ಅದರ ರೆಕ್ಕೆಗಳನ್ನೆಲ್ಲ ಅದೇ ತೆಗೆದು ಹೊಸ ಒಂದು ಹದ್ದಾಗಿ ಪರಿವರ್ತನೆ ಆಗುತ್ತೆ. ಸೊ ಎವ್ರಿಬಡಿ ಗೋಸ್ ಥ್ರೂ ದಿಸ್ ಟ್ರಾನ್ಸಿಷನ್, ಬಟ್ ವಿ ಹ್ಯೂಮನ್ ಬೀಯಿಂಗ್ ಅಲ್ಲ, ಇಟ್ ಹ್ಯಾಸ್ ಟು ಕಮ್ ಜಸ್ಟ್ ಲೈಕ್ ದ್ಯಾಟ್. ನಾನು ಹೇಗಿದ್ದೀನೋ ಹಾಗೇ ಇರಬೇಕು, ಬಟ್ ದುಡ್ಡು ಮಾತ್ರ ಬರಬೇಕು. ಕೆಲವರೆಲ್ಲ ಸೋಂಬೇರಿ ನನ್ನ ಮಕ್ಕಳು ಇರ್ತಾರೆ ಲಕ್ಷ್ಮಿ, ಸಾರಿ ಅಮ್ಮ, ಇದು ನಾನು ವರ್ಕ್ಶಾಪ್ ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ಸೋಂಬೇರಿ ಶ್ರೀಮಂತರು ಇರ್ತಾರೆ ಲಕ್ಷ್ಮಿ, ಸೋಂಬೇರಿ ಶ್ರೀಮಂತ ದೇವರುಗಳು. ಸೊ ಅವ್ರಿಗೆಲ್ಲ ಬರೋದಿಲ್ಲ, ಇಟ್ ಜಸ್ಟ್ ಇಂಪಾಸಿಬಲ್. ಇನ್ಫಾರ್ಮೇಶನ್ ಮಾಡ್ತಾ ಇದೀನಲ್ವಾ, ಮಾಡಿದ್ರು ಬರಲ್ಲ, ಏನ್ ಅನ್ಕೊಂಡ್ರು ಬರೋದೇ ಇಲ್ಲ. ಜನದಲ್ಲಿ ಸಿಗಲ್ಲ ರೀ ಅದೆಲ್ಲ. ನಾನು ಬಿಕಾಸ್ ದಟ್ಸ್ ಅ ಪ್ರಾಸೆಸ್. ನೀವು ಪ್ರಾಸೆಸ್ ಫಾಲೋ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಸಂಕಲ್ಪ ತೊಟ್ಟಿದ್ರೆ ಸಿಕ್ಕೇ ಸಿಗುತ್ತೆ ರೀ. ಯಾರು ಸಂಕಲ್ಪ ಇಟ್ಟಿಲ್ವೋ ಅವ್ರಿಗೆ ಈ ಜನ್ಮದಲ್ಲಿ ಬರಲ್ಲ, ಸಿಗಲ್ಲ. ನಾವು ಇದೆಲ್ಲ ಎಕ್ಸಿಕ್ಯೂಟ್ ಮಾಡಿರ್ತೀವಿ, ನಿಮಗೆಲ್ಲ ಅರ್ಥ ಆಗುತ್ತೆ. ನಾನು ಹಿಂದೇನೂ ಹೇಳಿದ್ದೆ, ಯಾರೋ ಒಂದು ಹುಡುಗಿ ಬೇಕು ಅಂತ ನಾವು ಲವ್ ಮಾಡೋಕ್ಕೆ ಹೋಗ್ತೀವಿ. ಸಂಕಲ್ಪ ನಮಗೆ, ಅವಳು 6-7 ಗಂಟೆಗೆ ಬರ್ತಾಳೆ ಅಂದರೆ ಅದಕ್ಕೆ ಮುಂಚೆ ಇರ್ತೀವಿ. ಸಂಕಲ್ಪ ನಮಗೆ ಅವಳನ್ನ ಇಂಪ್ರೆಸ್ ಮಾಡಬೇಕಲ್ವಾ, ಬೆಸ್ಟ್ ಡ್ರೆಸ್ ಹಾಕಿರ್ತೀವಿ.
ಆ ಪರ್ಫ್ಯೂಮು ಬೆಸ್ಟ್ ಪರ್ಫ್ಯೂಮ್ ಹಾಕಿರ್ತೀವಿ, ಹೇಗೆಲ್ಲ ಇಂಪ್ರೆಸ್ ಮಾಡ್ಬೋದು. ವಿ ಪ್ಲ್ಯಾನ್ ಇನ್ ಸಚ್ ವೇ. ನಾವು ಫ್ರೆಂಡ್ಸ್ಗೆ ಹೇಳಿರ್ತೀವಿ, ಮಗ ಸ್ವಲ್ಪ ಹೆಲ್ಪ್ ಮಾಡೋ, ಹಿಂಗೆ ಅಪ್ರಿಷಿಯೇಟ್ ಮಾಡೋ. ಓಕೆ, ಹೊಸ ಫೋನ್ ತೆಗೆದುಕೊಳ್ತೀವಿ ಅನ್ನೋ ಗೊತ್ತಿಲ್ಲ, ಗಿಫ್ಟ್ ಕೊಡೋಕೆ ಟ್ರೈ ಮಾಡ್ತೀವಿ, ಏನೇನು ಅವಳಿಗೆ ಇಷ್ಟ ಇದೆಯೋ ಎಲ್ಲ ತಿಳ್ಕೊಳ್ತಾ ಹೋಗ್ತೀವಿ. ವಿ ಟ್ರೈ ಅ ಲೆವೆಲ್ ಬೆಸ್ಟ್ ಆ್ಯಂಡ್ ವಿ ಇಂಪ್ರೆಸ್. ಐ ಮೀನ್ ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿದ್ದೀರಾ, ಸೊ ಯು ಹ್ಯಾವ್ ಡನ್ ದ್ಯಾಟ್, ಸೊ ಇಟ್ಸ್ ದ ಸೇಮ್ ಥಿಂಗ್. ಯು ಗಾಟ್ ಟು ಡೂ ಇಟ್ ಫಾರ್ ಲೈಫ್. ವೆನ್ ಯು ಡೂ ಇಟ್ ಫಾರ್ ಮನಿ, and money comes to us, and money comes to us in plenty. So ದುಡ್ಡು ಅನ್ನುವಂಥದ್ದು ನನ್ನ ಪ್ರಕಾರಮ್ಮ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ದಟ್ ದೆರ್ ಈಸ್ ಇನ್ ದ ವರ್ಲ್ಡ್, ಬಿಕಾಸ್ ಮನಿ ಈಸ್ ಕ್ರಿಯೇಟೆಡ್ ಬೈ ಅಸ್. ಮನುಷ್ಯನ ಮಾಡಿರೋದು ದುಡ್ಡನ್ನು. ಸೊ ದುಡ್ಡು ನಮ್ಮನ್ನು ಮಾಡಲಿಲ್ಲ. ಸೊ ಹಾಗಾಗಿ ದುಡ್ಡು ದುಡಿಯೋ ಸಖತ್ ಈಸಿ, ಅದು ಪ್ರಾಸೆಸ್ ಗೊತ್ತಿರೋರ್ಗೆ ಮಾತ್ರ ಈಸಿ. ಯಾರಿಗೆ ಗೊತ್ತಿಲ್ವೋ ಅವನಿಗೆ ತುಂಬ ತುಂಬ ಕಷ್ಟ ಅದು. ಯು ಕ್ಯಾನ್ ನೆವರ್ ಇಮ್ಯಾಜಿನ್. ತುಂಬ ಅಂದರೆ ಕಬ್ಬಿಣದ ಕಡಲೆಕಾಯಿ ಥರ ಅದು. ಬಟ್ ಬೇಜಾನ್ ಜನ ದುಡ್ಡು ಮಾಡ್ತಿದ್ದಾರೆ. ಈಗ ಮಾರ್ವಾಡಿಸ್ ತಗೊಳ್ಳಿ, ಅವ್ರಿಗೊಂದು ಆಟ ಥರ ರೀ. ಹೌದು. ಈಗ ನೀವು ಹೇಳೋದು ಬ್ಯಾಟಿಂಗ್ ತುಂಬ ಕಷ್ಟ ಗೊತ್ತಾ ಅಂತ, ಟೆಂಡೂಲ್ಕರ್ ಹತ್ರ ಹೇಳ್ಬಾಡ್ರಪ್ಪ. ಟೆಂಡೂಲ್ಕರ್ಗೆ ಬ್ಯಾಟಿಂಗ್ ಆಡೋದು ಇಟ್ಸ್ ಲೈಕ್ ಅವ್ನಿಗೆ ಏನು ಕೊಟ್ಟರು ಅದು ಬ್ಯಾಟೇ ಅಷ್ಟೇ. ಅವ್ನು ಕನೆಕ್ಟ್ ಮಾಡ್ತಾನೆ, ಹೊಡಿತಾನೆ. ದಟ್ ಈಸ್ ವಾಟ್ ಐ ಮೀನ್. ಮೇಕಿಂಗ್ ಮನಿ ಆಲ್ಸೋ ಈಸ್ ಲೈಕ್ ಅ ಗೇಮ್. ಯು ಗಾಟ್ ಟು ಪ್ಲೇ ಇಟ್ ಲೈಕ್ ಅ ಗೇಮ್. ಇಟ್ ಈಸ್ ಸಚ್ ಅ ಫನ್. ನೀವು ಖರ್ಚು ಮಾಡೋಕ್ಕೆ ಇಷ್ಟ ಬರೋಲ್ಲ ಗೊತ್ತಾ, ದುಡ್ಡು ಮಾಡೋ ಒಂದು ಗೇಮಲ್ಲಿ. ನೀವು ಯಾರಿಗೆ ಬೇಕಾದ್ರೆ ಟ್ರೀಟ್ ಕೊಟ್ಕೊಂಡು ಅಲ್ಲಿ ಇಲ್ಲಿ ಕುಡ್ಕೊಂಡು ವೀಕೆಂಡ್ ಮಾಡಿಕೊಂಡು ಅವೆಲ್ಲ ಇರಲ್ಲ ಲಕ್ಷ್ಮಿ. ನಾನು ತುಂಬ ಶ್ರೂಢಾಗಿರ್ತೀನಿ. ಖರ್ಚು ಮಾಡೋದೇ ಇಲ್ಲ ಅಂತಲ್ಲ, ಯಾವುದು ಒಳ್ಳೇದಿದೆಯೋ ಸದ್ಬಳಕೆ ಏನಾಗುತ್ತೋ ಅದಕ್ಕೆ ಬಿಟ್ಟರೆ ಬೇರೆದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡಲ್ಲ. ತುಂಬ ಹುಷಾರಿರ್ತೀವಿ ಲಕ್ಷ್ಮಿ. ಬಿಸ್ನೆಸ್ ಅಂತಂದರೆ ಆ ಪ್ಯಾಷನ್ನೇ ಬೇರೆ ರೀ, ಆ ಲೆಕ್ಕಾಚಾರನೇ ಬೇರೆ. ಲಾಸ್ಟ್ ಟೈಮ್ ನಾನು ಹೇಳಿದ ಸಿದ್ದಪ್ಪ ಹೋಟೆಲ್ಗೆ ಹೋಗಿದ್ನಲ್ವಾ, ಏನ್ರಿ ಮಾಡ್ತಾರೆ, ಓನರ್ ಅಲ್ಲೇ ಕೂತಿದ್ದಾರೆ. ಐ ಮೀನ್ ನೋ ಲೀವ್, ರಜಾನೇ ತಗೊಳ್ಳಲ್ಲ ಅಂತೆ ಅವರು. ಈ ಮಾರ್ವಾಡೀಸ್ ನೋಡಿ ತಿಂಗಳಿಗೆ ಒಂದೇ ದಿನ ರಜೆ ತೆಗೆದುಕೊಳ್ಳೋದು. ನಮ್ಗೆ ಹೆಚ್ಚು ಕಸ್ಟಮರ್ ಬಂದು ಜಾಸ್ತಿ ಬಿಸ್ನೆಸ್ ಆಗ್ಬಿಟ್ರೆ ಸಂಜೆ ಬರ್ತೀವಿ, ಅಯ್ಯೋ ಟಯರ್ಡ್ ಆಗ್ಬಿಟ್ನಪ್ಪ, ಹೊಸಪ್ಪ, ಅಯ್ಯೋ ಆಗಲ್ಲಪ್ಪ ನನ್ನ ಕೈಯಲ್ಲಿ, ಕಾಫಿ ತಂದು ಕೊಡಬೇಕು, ಕಾಲು ಒತ್ತಕ್ಕೊಬ್ರು ಬೇಕು ಮನೆಯಲ್ಲಿ, ಟಯರ್ಡ್ ಅಂತೀವಿ. ಅದೇ ಶ್ರೀಮಂತ ವ್ಯಕ್ತಿತ್ವ ಇದಾನಲ್ವಾ, ಅವನಿಗೆ ಹೆಚ್ಚು ಕೆಲಸ ಅಂದರೆ ಹೆಚ್ಚು ಉತ್ಸಾಹ, ಹೆಚ್ಚು ಖುಷಿ, ಹೆಚ್ಚು ಸಂಭ್ರಮ. ಅವನಿಗೆ ಹಬ್ಬದ ದಿನ ಕೆಲಸ ಮಾಡೋದು ಇನ್ನೂ ಹೆಚ್ಚು ಖುಷಿ. ಬಿಕಾಸ್ ಬಡವರೆಲ್ಲ ಖರ್ಚು ಮಾಡೋಕೆ ಬರ್ತಾರೆ, ಅವನಿರ್ತಾನಲ್ಲಿ ಕಮಾನ್ ಬನ್ನಿ ಅಂತ. ಬಟ್ ನಾವು ಹಬ್ಬ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಹಬ್ಬಗಳೆಲ್ಲ ಡಿಸೈನ್ ಮಾಡಿರೋದು ಬಡವರು ಮಾಡೋದಕ್ಕೇನೋ ಗೊತ್ತಿಲ್ಲ ನನಗೆ. ಸೊ ಶ್ರೀಮಂತ ವ್ಯಕ್ತಿತ್ವ ಇರೋರು ದೇ ಫೈಂಡ್ ಅನ್ ಆಪರ್ಚುನಿಟಿ ಇನ್ ಎವ್ರಿಥಿಂಗ್. ದೇ ಸೆಲೆಬ್ರೇಟ್ ಲೈಫ್, ದೇ ಸೆಲೆಬ್ರೇಟ್ ಎವ್ರಿಥಿಂಗ್. ಸೊ ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಸ್ಪೆಷಲಿ ವೆನ್ ದ ಮನಿ ಕಮ್ಸ್. ಹಣ ಬರೋ ಅಂಥ ಮೂಮೆಂಟ್ಸ್ ಇದ್ದರೆ ದ ಈವನ್ ಮೋರ್ ಸೆಲೆಬ್ರೇಟ್ ಇಟ್. 24 ಅವರ್ ಇದೆ ಮೈಂಡ್ ಯು. 24 hours is common for everybody. What are you doing with your 24 hours, man? ಸಪೋಸ್ ನಿಮ್ಮ ಕೆಲಸ 8 hour 10 hour ಇರುತ್ತೆ, ಇನ್ನು 14 hour ಏನು ಮಾಡ್ತಿದ್ದೀರಾ? ಡೂ ಸಮ್ ಸ್ಮಾಲ್ ಬಿಸ್ನೆಸ್ನೋ. ಎಷ್ಟು ಜನ ಬಿಸ್ನೆಸ್, ಸಿದ್ದಪ್ಪ ಹೋಟೆಲ್ ಮಾಡಿರೋದು ಬರೀ 3 hour ಗೊತ್ತಿರಲಿ. 8 ಸ್ಟಾರ್ಟು, 8 9 9 10 10 11 ಬರೀ 3 ಗಂಟೆ, ಜಸ್ಟ್ 3 hours ಮೈಂಡ್ ಯು. ಸೊ ಮನಸ್ಸಿದ್ರೆ, ಸಂಕಲ್ಪ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಗೊತ್ತಿರಲಿ. ಇನ್ನೂ ಮನಸ್ಸು ಮಾಡಲಿಲ್ಲ, ಸಂಕಲ್ಪ ಇಲ್ಲ, ಸುಮ್ಮನೆ ನೋಡ್ಕೊಂಡು ಅಫರ್ಮೇಷನ್ ಮಾಡಿದೆ, ಮಂತ್ರ ಹೇಳಿ ಸ್ವಾಮಿ ಅಂದರೆ ನಾನು ಶ್ರೀಮಂತನಾಗ್ತಿದ್ದೀನಿ, ನೀವು ಆಗ್ತಿದ್ದೀರಾ ನೋಡ್ಕೊಳ್ಳಿ, ಹುಷಾರು. ಎಸ್ ಲಕ್ಷ್ಮಿ. ಎಸ್ ಗುರುಗಳೇ, ಮಂತ್ರದ ಬಗ್ಗೆ ಹೇಳ್ತಾ ಇದ್ರಿ. ಬಹುಶಃ ಎಲ್ಲರೂ ಇದೊಂದು ಮಂತ್ರ ಹೇಳಿದ್ರೆ ಅವರಲ್ಲಿರುವಂಥ ಇನ್ನೊಂದಷ್ಟು ಕಾನ್ಫಿಡೆನ್ಸ್, ಪಾಸಿಟಿವಿಟಿ, ನೀವು ಹೇಳಿದ್ರಲ್ಲ ಒಂದು ಡಿಟರ್ಮಿನೇಷನ್ ಅನ್ನೋದು ಬರ್ಬೋದು ಅನ್ನೋಂಥದ್ದು. ಯಾವ ಒಂದು ಟೆಕ್ನಿಕ್ ಅಥವಾ ಯಾವ ಒಂದು ಮಂತ್ರದ ಬಗ್ಗೆ ಹೇಳ್ತೀರಾ? ಎಸ್ ಲಕ್ಷ್ಮಿ. ಸೊ ಬಿಫೋರ್ ಐ ಸೇ ದ ಮಂತ್ರ, ನೀವು ಗೂಗಲಲ್ಲಿ ಚೆಕ್ ಮಾಡಿ, ರಮೇಶ್ ಬಾಬು ಅಂತಂತೇಳಿ ಈಸ್ ಅ ಬಾರ್ಬರ್, ಹೇರ್ ಕಟ್ ಮಾಡೋವಂಥ ಸಲೂನ್ ಇರುವಂಥ ಒಂದು ಬಾರ್ಬರ್ ಅವರು. ಈ ಹ್ಯಾಸ್ 21 ಕೋಟಿ ಅಕ್ಯುಮುಲೇಟ್ ಮಾಡಿದ್ದಾರೆ. ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್. ಅವರು ಬೆಂಗಳೂರಲ್ಲೇ ಇರುವಂಥದ್ದು, ನಮ್ಮ ಕನ್ನಡದವರು. ಅವ್ರದ್ದು ಕಾರ್, ಸೆಕೆಂಡ್ಸ್ ಕಾರ್ ಮತ್ತು ಇದೆಲ್ಲ ಡೀಲರ್ ಅವರು. ಸೊ ನೋಡಿ, ಚೆಕ್ ಮಾಡಿ ನೋಡಿ ಗೂಗಲಲ್ಲಿ. ಒಂದು ಸಾಧಾರಣ ಕೂದಲು ಕಟ್ ಮಾಡೋವಂಥ ಬಾರ್ಬರ್ ರಮೇಶ್ ಬಾಬು ಅಂತಂತೇಳಿ ಕೋಟ್ಯಾಧಿಪತಿ ರೀ. ಸೊ ಹಾಗಾಗಿ ಏನು ಬೇಕಾದರೂ ಮಾಡಿ ಶ್ರೀಮಂತರಾಗ್ಬೋದು ಒಳ್ಳೆ ರೀತಿಯಲ್ಲಿ. ದಯವಿಟ್ಟು ಎಲ್ಲರೂ ಬಿಸ್ನೆಸ್ ಮಾಡಿ, ಕೆಲಸ ಮಾಡಿ ಶ್ರೀಮಂತರಾಗ್ತೀನಿ ಅಂತಂದರೆ ದಯವಿಟ್ಟು ನಮ್ಮ ಕ್ಲಾಸಿಗೆ ಬರಬೇಡಿ. ನಾವು ಎಂಪ್ಲಾಯೀಸ್ಗೆ ಕ್ಲಾಸ್ ಮಾಡಲ್ಲ. ವಿ ಡೂ ಕ್ಲಾಸಸ್ ಫಾರ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು
ಡೂ ಬಿಸ್ನೆಸ್ ಆ್ಯಂಡ್ ಬಿಕಮ್ ರಿಚ್. ಓಕೆ, ಸೊ ದ್ಯಾಟ್ಸ್ ಒನ್. ಆ್ಯಂಡ್ ಕಮಿಂಗ್ ಟು ಮಂತ್ರ, ಪ್ರತಿದಿನ ಈ ಮಂತ್ರವನ್ನು ಬೆಳಿಗ್ಗೆ ಎದ್ದಾಗ ಬಲಗೈ ಕಡೆ ಎದ್ದು ನಿಮ್ಮ ಕೈಯನ್ನು, ನಿಮ್ಮ ಬೆರಳುಗಳನ್ನು, ನಿಮ್ಮ ಕೈಯನ್ನು ನೋಡ್ಕೊಳ್ತಾ ಹೀಗೆ ಹೇಳಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಮಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಸೊ ಯಾವತ್ತು ನಮ್ಮ ಕರದಲ್ಲಿ, ಈ ಒಂದು ಕೈಯಲ್ಲಿ ಮೇಲೆ ಲಕ್ಷ್ಮಿ ಇರ್ತಾಳಂತೆ, ಮಧ್ಯದಲ್ಲಿ ಸರಸ್ವತಿ ಇರ್ತಾಳಂತೆ, ಕೆಳಭಾಗದಲ್ಲಿ ಅನ್ನಪೂರ್ಣೇಶ್ವರಿ ನಮಗೆ ಊಟ ಕೊಡುವಂಥ ದೇವರು ಇರ್ತಾರೆ ಅಂತಂತೇಳಿ. ಎಷ್ಟು ಒಳ್ಳೆ ಸಂಸ್ಕಾರ ರೀ ನಮ್ಮ ಭಾರತ ದೇಶದ್ದು. ನಾವು ಎದ್ದಿದ್ದೆ ಮೊಬೈಲ್ ನೋಡೋದು, ಇನ್ನೊಂದು ಮತ್ತೊಂದು ಮಾಡ್ತಿರ್ತೀವಿ. ಇಲ್ಲಿ ಎಲ್ಲ ಇದೆಯಪ್ಪ. ಯಾರೋ ಸುಮ್ಮನೆ ಪಾಮಿಸ್ಟ್ರಿ ಕೈ ನೋಡ್ಬಿಟ್ಟು ಹೇಳ್ತಾರೆ, ಜಾತಕ ಹೇಳ್ತೀನಿ ಅದು ಹೇಳ್ತೀನಿ ಅಂತೇಳಿ. ಐ ಮೀನ್ ವಾಟ್ ಅನ್ ಅಮೇಝಿಂಗ್ ಥಿಂಗ್ ಮ್ಯಾನ್. ಇದೆಲ್ಲ ಮರ್ತೋದ್ವಾ ಇದೆಲ್ಲ? ನಾನು ಸಾಮಾನ್ಯವಾಗಿ ಏನೋ ನಮ್ಮೂರುಗಳ ಕಡೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೋಡಿ, ಏನೋ ಎಡಗೈಗೆ ಎದ್ದಿದ್ದೇನೋ, ಎಡಗೈ ಕಡೆ ಬಂದಿದ್ಯಾ, ಕರೆಕ್ಟಾ? ಅದ್ರ ಉದ್ದೇಶ ಏನು? ಅದು ಸೈಂಟಿಫಿಕ್ ರೀಸನ್ ಇದೆ, ಏಕೆ ಬಲಕ್ಕೆ ಎದ್ದೇಳಬೇಕು ಅಂತಂತೇಳಿ. ನಮ್ಮ ಕಿವಿಯಲ್ಲಿ ಲಕ್ಷ್ಮಿ ಓಟಿಬ್ರೋ ಅಂತಿದೆ, ಅದು ನಿಮ್ಮನ್ನ ಬ್ಯಾಲೆನ್ಸಿಂಗ್ ಮಾಡುತ್ತೆ. ಸೊ ಅದೇನಾಗುತ್ತೆ, ನೀವು ಎತ್ ಕಡೆ ಮಲ್ಕೊಂಡಿರ್ತೀವಲ್ವಾ, ಸಡನ್ ಆಗಿ ಎದ್ದಾಗ ಬ್ಯಾಲೆನ್ಸ್ ತಪ್ಪಿ ಎಷ್ಟೋ ಜನ ಎದ್ದ ತಕ್ಷಣ ಬಿದ್ದುಬಿಡ್ತಾರೆ ನೋಡಿ. ನಿದ್ದೆಯಲ್ಲೆಲ್ಲ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದಾಗ ದೇರ್ ಆರ್ ಟೆಂಡೆನ್ಸಿ ಟು ಫಾಲ್ ಆಫ್. ಸೊ ಅದಕ್ಕೋಸ್ಕರ ಅದು ನೀವು ಬಲಕ್ಕೆ ಎದ್ದಾಗ ಇಟ್ ವಿಲ್ ಕಮ್ ಟು ದ ರೈಟ್ ಬ್ಯಾಲೆನ್ಸ್. ಏನು ಸೈನ್ಸ್ ರೇ ಅಲ್ಲ, ಹೇಗೆಲ್ಲ ಇದೆಲ್ಲ ಕಂಡುಹಿಡಿದಿದಾರಲ್ವಾ? ಯಾಕೆ ಬಲಕ್ಕೆ ಎದ್ದೇಳಬೇಕು? ಮೂಢನಂಬಿಕೆ ಅಲ್ಲಪ್ಪ, ಅದು ಮುಟ್ಟಾಳ್ರಪ್ಪ ನಾವಾಗಂದ್ರೆ. ಇಟ್ಸ್ ಅ ಬ್ಯೂಟಿಫುಲ್ ವಿಜ್ಞಾನ. ಬಲಕ್ಕೆ ಎದ್ದೇಳಬೇಕು. ಎದ್ದಿದ ತಕ್ಷಣ ನೀವೇನು ಹೇಳ್ತಿದ್ದೀವಿ? ಮಂತ್ರಪ್ಪ, ಥ್ಯಾಂಕ್ಸ್ ಹೇಳ್ತಿದ್ದೀವಿ ಲಕ್ಷ್ಮಿಗೆ, ಸರಸ್ವತಿಗೆ, ಅನ್ನಪೂರ್ಣೇಶ್ವರಿಗೆ. ನಾವು ಹೇಳ್ತೀವಿ ಅಹಂ ಬ್ರಹ್ಮಾಸ್ಮಿ ಅಂತ. ಪುರಾಣಗಳಲ್ಲಿ ಮಂತ್ರಗಳಲ್ಲಿ ಹೇಳಿದಾರಲ್ಲ, ಗಾಡೆಸಸ್ ಆರ್ ದೇರ್ ನಿಮ್ಮ ಕೈಯಲ್ಲಿ ಅಂತ. ಅಮೇಜಿಂಗ್ ಅಲ್ಲ? ಸೊ ಹಾಗಾಗಿ ಅದಕ್ಕೆ ನೋಡಿ, ಎಲ್ಲರನ್ನು ಆಶೀರ್ವಾದ ಮಾಡಿದಾಗ ನೋಡಿ ಮಾಡ್ತೇವೆ, ನಮಸ್ಕಾರ ನೋಡಿ ಹೀಗೆ ಮಾಡ್ತೇವೆ, ಚಪ್ಪಾಳೆ ನೋಡಿ ಶೇಕ್ ಹ್ಯಾಂಡ್ ಕೊಡ್ತೀವಿ. ವಾಟ್ ಅ ಬ್ಯೂಟಿಫುಲ್ ಥಿಂಗ್ ಏನೋ. ಸೊ ಬೆಳಿಗ್ಗೆ ಎದ್ದಿದ್ದೆ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಇದೆಲ್ಲ ಸ್ಕೂಲಲ್ಲೆಲ್ಲ ಹೇಳ್ಕೊಡಲ್ಲ, ಅವ್ರಿಗೆ ಗೊತ್ತಿದ್ರೆ ಅಲ್ವ ಹೇಳ್ಕೊಡೋಕ್ಕೆ. ಗೊತ್ತಾಯ್ತಾ? ನಾವು ಬ್ರಿಟಿಷರ್ನೆಲ್ಲ ಕಾಪಿ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಎ ಫಾರ್ ಆ್ಯಪಲ್, ಗೊತ್ತಾಯ್ತಾ? ಸಿ ಫಾರ್ ಆನ್ಸರ್ ಕ್ಯಾಟ್. ಇಷ್ಟೇ ಅಮ್ಮ, ಇದೇ ಬರೋದು ನಮಗೆ. ನೆಟ್ಟಿಗೆ ಎ ಫಾರ್ ಆ್ಯಪಲ್ಲು ಬಂದಿಲ್ಲ, ಅದು ಬೇರೆ ವಿಚಾರ ಬಿಡಿ. ಗೊತ್ತಾಯ್ತಾ? ಸೊ ಹೀಗಾಗಿ ಇದು ಮಾಡಬೇಕು. ಓಕೆ, ಎಲ್ಲರೂ ಮಾಡಿ ದಯವಿಟ್ಟು ಪ್ರತಿದಿನ. ಇನ್ನು ಮುಂದೆ ಎವ್ರಿಬಡಿ ಹ್ಯಾವ್ ಟು ಡೂ ದಿಸ್ ಪ್ಲೀಸ್. ಓಕೆ. ಎಸ್ ಗುರುಗಳೇ, ತುಂಬ ಜನ ನಮ್ಮ ವೀಕ್ಷಕರು ಅಂದ್ಕೊಳ್ತಾ ಇರ್ತಾರೆ ಅಫರ್ಮೇಷನ್ಸ್ ಅಂತ ಇದ್ರು, ನಮ್ಮ ಗುರುಗಳು ಇವಾಗ ಮಂತ್ರಗಳು ಅಂತ ಹೇಳ್ತಾ ಇದ್ದಾರೆ ಅಂತ. ಬಟ್ ಟು ನೋಟ್ ಇಟ್, ನಾವು ಏನೇ ಹೇಳಿದ್ರು ಕೂಡ ನಮ್ಮ ಒಂದು ನಾವೇನು ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತೀವಿ, ನಾವೇ ಫಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತೀವಿ, ನಮ್ಮಲ್ಲೇ ದೇವರಿದ್ದಾರೆ ಅಂತ ಹೇಳ್ತೀವಿ. ಅದು ಮಾತ್ರ ಯಾವ ಮಂತ್ರಗಳಲ್ಲಾಗಲಿ ಅಥವಾ ಯಾವ ವೇದಗಳಲ್ಲಾಗಲಿ ತಪ್ಪು ಅಂತ ಹೇಳಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಸೈನ್ಸ್ ಕೂಡ ಹೌದು. ಎಸ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದಿ ಕ್ಲಾಸ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಲಕ್ಷ್ಮಿ, ಸರಸ್ವತಿ, ಗೌರಿಗಳೆಲ್ಲ ಏನು ಹೇಳ್ತೀವಿ, ಹೆಣ್ಣುಮಕ್ಕಳ ಸ್ವರೂಪ. ತುಂಬ ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ಸೊ ಅವರಿಗೆ ಧನತಂತ್ರವನ್ನು ಹೇಳ್ಕೊಡ್ಲಿಕ್ಕೆ ನೀವು ಕೂಡ ವೇದ, ಪುರಾಣ, ಉಪನಿಷತ್ಗಳಲ್ಲೆಲ್ಲ ಆಯ್ದು ಕಂಟೆಂಟ್ನ ತೊಗೊಂಬರ್ತಾ ಇದ್ದೀರಾ, ವಿಚಾರಗಳನ್ನ ಹುಡ್ಕೊಂಬರ್ತಾ ಇದ್ದೀರಾ ಅಂತ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ. ಪ್ಲೆಜರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸಂಚಿಕೆ. ತುಂಬಾ ಅದ್ಭುತವಾದಂಥ ಸಂಚಿಕೆ. ನಮ್ಮ ಒಂದು ಕರದಲ್ಲಿ, ನಮ್ಮ ಕೈಗಳಲ್ಲಿ ಲಕ್ಷ್ಮೀ, ಸರಸ್ವತಿ, ಅನ್ನಪೂರ್ಣೇಶ್ವರಿ ಎಲ್ಲ ನೆರೆಸಿರ್ತಾರೆ ಅಂತ ಅಂದರೆ ನಮಗೆ ಒಬ್ಬ ಮನುಷ್ಯರಾಗಿ ನಮ್ಮ ಜೀವನಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಹಾಗಾಗಿ ನಮ್ಮ ಗುರೂಜಿ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ಎಲ್ಲರೂ ನೆಕ್ಸ್ಟ್ ಮೊದಲು ನಿನಗೆ ನೀನು ಕಾಂಪ್ಲಿಮೆಂಟ್ ಮಾಡು. ಸೊ ನಿನಗೆ ನೀನು ಒಂದು ಖುಷಿ ಕೊಡುವಂಥದ್ದು ಏನಾದರೂ ಮಾಡು, ಗಿಫ್ಟ್ ಯುವರ್ ಸೆಲ್ಫ್, ಟ್ರೀಟ್ ಯುವರ್ ಸೆಲ್ಫ್ ಅಂತ. ಸೊ ಎಷ್ಟು ಅದ್ಭುತ ಅಂತ ಅನ್ಸುತ್ತೆ. ದೇವರು ಖುಷಿ ಪಟ್ಟರೆ, ಅಂದರೆ ನಮ್ಮಲ್ಲೇ ಇದ್ದಾನೆ ದೇವರು, ದೇವರು ಖುಷಿ ಪಟ್ಟರೆ ನಮಗೆ ಬೇಕಾಗಿರೋದೆಲ್ಲವೂ ಸಿಗುತ್ತೆ. ಶ್ರೀಮಂತಿಗೆ ಒಂದು ಭಾಗ ಅಷ್ಟೇ, ಹಣ ಸಂಪತ್ತು ಅನ್ನೋದು ಒಂದು ಚಿಕ್ಕ ಭಾಗ ಅಷ್ಟೇ. ಅದು ಬರೋದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಗುರೂಜಿಯವರ ಆಶೀರ್ವಾದ, ಅವ್ರು ಕೊಡುವಂತಹ ಟಿಪ್ಸ್, ಟೆಕ್ನಿಕ್ಸ್ ಎಲ್ಲನೂ ನಮ್ಮ ಜೊತೆ ಇದೆ. ಒಂದು ಸಂಪೂರ್ಣವಾದಂಥ ಮನಸ್ಸಿನಿಂದ, ಅಷ್ಟೇ ಕಾನ್ಫಿಡೆನ್ಸಿಂದ ಎಲ್ಲದನ್ನು ಫಾಲೋ ಮಾಡೋಣ. ಅತಿ ಬೇಗ ಹೆಚ್ಚು ಎಲ್ಲರೂ ಕೂಡ ಶ್ರೀಮಂತರಾಗೋಣ. ಮುಂದಿನ ಕ್ಲಾಸ್ ಏಪ್ರಿಲ್ 28ನೇ ತಾರೀಕು. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.